ಯಾಕಾಗಲ್ಲ? ಸಂತೋಷದಿಂದ ಇರುವಾಗಲೇ ದಿಢಿಲ್ಲಂತ ಒಂದು ಸಮಸ್ಯೆ ಅವರಿಗೆ ಬಂದು ಬೀಳ್ತಾ ಇದೆ. ಈ ನನ್ನ ಕರೆದಿದೆಯಲ್ಲ, ಹಿಂದೆ ಪ್ರಾರ್ಥನೆ ಇದೆ, ಮುಂದೆ ದೇವರಿದ್ದಾನೆ, ಈ ಕೈಗಳು ಇಳಿಸಬಾರದು. ನಿಮ್ಮ ಕೆಲಸಕ್ಕೋಸ್ಕರ ಕೈಯನ್ನು ಎತ್ತಿರಿ. ಪ್ರಾರ್ಥನೆ ಶಕ್ತಿ ಉಳ್ಳ ಪ್ರಾರ್ಥನೆಯಾಗಿ ದೇವರು ಮಾರ್ಪಡಿಸ್ತಾ ಇದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ನಾವು ಹೋಗುವಂತರಾಗಿರೋಣ. ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ ಏನಂದ್ರೆ, ದಿಢಿಲ್ಲಂತ ಬರುವ ಸಮಸ್ಯೆಗೆ ನಾನು ಏನು ಮಾಡಬೇಕು? ಸಾರ್, ಎಲ್ಲ ಒಳ್ಳೆಯದು ನನ್ನ ಜೀವನದಲ್ಲಿ ನಡೀತಾ ಇತ್ತು, ಸಂತೋಷವಾಗಿರುವ ಸಮಯದಲ್ಲಿ ಕಷ್ಟ ನನ್ನ ಜೀವಿತದಲ್ಲಿ ಬಂದು ಆವರಿಸಿಕೊಂಡಿದೆ, ಎಲ್ಲದು ಒಳ್ಳೇದು ನಡೀತಾ ಇದೆ, ಇನ್ಮೇಲೆ ನನ್ನ ಜೀವಿತ ಎಲ್ಲ ಒಳ್ಳೇದಾಗುತ್ತೆ, ದೇವರಲ್ಲಿ ನನಗೆ ಒಳ್ಳೆಯದನ್ನು ಮಾಡ್ತಾ ಮುಂದೆ ಹೋಗ್ತಾನೆ ಎಂಬುದಾಗಿ ಅಂದುಕೊಳ್ಳುವಂಥ ದಿನಗಳಲ್ಲಿ ಈಗ ದಿಢಿಲ್ಲಂತ ನನಗೆ ಸಮಸ್ಯೆ ಬಂದು ಬಿದ್ದಿದೆ, ನಾನೇನು ಮಾಡಲಿ ಎಂಬುದಾಗಿ ಅನೇಕರು ಚಿಂತೆಯಲ್ಲಿ, ನೋವಲ್ಲಿ, ಬಾಧೆಯಲ್ಲಿ ಕೂತಿರ್ತಾ ಇರುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಆದರೆ ದೇವರ ವಾಕ್ಯ ನಾವು ನೋಡ್ತೀವಿ, ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಗೆ ಇಸ್ರಾಯೇಲ್ ಜನರನ್ನ ದೇವರು ಕರೆದರು. ಹಳೆಯ ಜೀವಿತ, ಐಗುಪ್ತ ಎಂಬ ಹಳೆಯ ಜೀವಿತದಿಂದ ಕಾನಾನ್ ದೇಶಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿ ಅವರನ್ನು ಕರೆದು ಮಧ್ಯದಲ್ಲಿ ಅವರನ್ನು ಕೈ ಬಿಡಲಿಲ್ಲ. ದೇವರು ಕೊನೆಯವರೆಗೆ ಅವರನ್ನು ನಡೆಸುವುದನ್ನು ನಾವು ಗಮನಿಸುವಂತರಾಗಿದ್ದೇವೆ. ಹಾಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ಯಾವ ದಿನ ಯೇಸು ಸ್ವಾಮಿಯನ್ನು ನಾವು ನಂಬಿಕೊಂಡಿದ್ದೇವೋ, ಯಾವ ದಿನ ಆತನ ಮೇಲೆ ನಾವು ವಿಶ್ವಾಸ ಮಾಡಿ ದೇವರ ಆಲಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದೆವೋ, ಆ ದಿನದಿಂದ ಈ ದಿನವರೆಗೂ ದೇವರು ನಮ್ಮನ್ನು ಕೈ ಬಿಡದೆ ಸತತವಾಗಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಅಂತ ಹೇಳೋಣ. ಇಸ್ರಾಯೇಲ್ ಜನರು ಅವರು ಅರಣ್ಯದಲ್ಲಿ ಹೋಗ್ತಾ ಇರುವಾಗ, ದೇವರ ಕರೆದಂಥ ವಾಗ್ದಾನದಲ್ಲಿ ಹೋಗ್ತಾ ಇರುವಾಗ, ಅವರಿಗೆ ಆಹಾರ ಊಟ ಇಲ್ಲದಿರುವಾಗ ದೇವರು ಊಟ ಕೊಟ್ಟರು. ಲಾವಕ್ಕಿಗಳನ್ನು ದೇವರು ಬರ ಮಾಡಿದರು, ಮನ್ನವನ್ನು ಸುರಿಸಿದರು. ತುಂಬ ಅವರಿಗೆ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ಈ ಅಡವಿಯಲ್ಲಿ ದೇವರು ನಮಗೆ ಊಟ ಕೊಡ್ತಾ ಇದ್ರೆ ಎಂಬುದಾಗಿ ಸಂತೋಷ ಆಯಿತು. ಮುಂದೆ ಹೋದ ಮೇಲೆ ಅಯ್ಯೋ ನಮಗೆ ನೀರಿಲ್ಲ, ಹೇಗೆ ನಮಗೆ ನೀರು ಎಂಬುದಾಗಿ ಯೋಚನೆ ಮಾಡುವಾಗ ದೇವರು ಅವರಿಗೆ ನೀರನ್ನು ಕೊಟ್ಟರು, ಬಂಡೆ ಒಳಗಿಂದ ನೀರು ಕೊಟ್ಟರು. ಆವಾಗ ಅವ್ರಿಗೆ ತೃಪ್ತರಾಗಿ ಸಂತೋಷವಾಗಿದ್ದಾರೆ. ಅಯ್ಯೋ, ಇನ್ನು ಮೇಲೆ ದೇವರು ನಮ್ಮ ನಡೆಸ್ತಾನೆ, ಏನು ಸಮಸ್ಯೆ ಬಂದರೂ ದೇವರು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಸಂತೋಷದಿಂದ ಇರುವಾಗಲೇ ದಿಢಿಲ್ಲಂತ ಒಂದು ಸಮಸ್ಯೆ ಅವರಿಗೆ ಬಂದು ಬೀಳ್ತಾ ಇದೆ. ಆ ಸಮಯದಲ್ಲಿ ಅವರು ಏನು ಮಾಡಿದರು ಎಂಬುದಾಗಿ ನಾವು ನೋಡುವಂತರಾಗಿರೋಣ. ವಿಮೋಚನೆ ಕಾಂಡ 17ನೇ ಅಧ್ಯಾಯ 8ನೇ ವಚನದಿಂದ 16ನೇ ವಚನವರೆಗೆ ನಾವು ಓದುವಂತವರಾಗಿದ್ದೇವೆ. ಆಗ ಅಮಲೇಕರು ಪೆರೆದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನು ಕರಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಹೋಗಬೇಕು, ಅಮಲೇಕರೊಡನೆ ಯುದ್ಧ ಮಾಡಬೇಕು, ನಾನು ದೇವದಂಡನೆಯನ್ನು ಕೈಲಿಡಿದುಕೊಂಡು ಗುಡ್ಡದ ತುದಿಯನ್ನು ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಲೇಕರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆ, ಆರೋನನು, ಊರನು ಈ ಮೂವರು ಗುಡ್ಡದ ತುದಿಯನ್ನು ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತುವಾಗ ಇಸ್ರಾಯೇಲರಿಗೆ ಬಲವಾಗುವರು, ಇಳಿಸುವಾಗ ಅಮಲೇಕರು ಬಲವಾಗುವರು. ಹೀಗಿರಲು ಮೋಶೆ ಕೈಗಳನ್ನು ಭಾರವಾದ್ರಿಂದ ಆರೋನು, ಊರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳನ್ನು ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಒತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಲೇಕರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿದನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕರ ಹೆಸರೇ ಇಲ್ಲದಂತೆ ಮಾಡುವನು, ಈ ಮಾತನ್ನು ಜ್ಞಾಪಕಾರ್ಥ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಂಡು ಎಂದು ಹೇಳಿದನು. ಆ ಸ್ಥಳದಲ್ಲಿ ಮೋಶೆ ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವ ನಿಸ್ಸಿಯೇ ಎಂದು ಹೆಸರನ್ನ ಇಟ್ಟನೆ ಎಂಬುದಾಗಿ. ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡುವಾಗ ಅವರ ಜೀವಿತದಲ್ಲಿ ಎಲ್ಲ ಸಂತೋಷವಾಗಿ ನಡೀತಾ ಇದೆ. ದೇವರು ಊಟ ಕೊಡ್ತಾ ಇದ್ದಾನೆ, ನೀರು ಕೊಡ್ತಾ ಇದ್ದಾನೆ. ದೇವರ ಆ ಒಂದು ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಹಾವುಗಳಿಂದ, ಚೇಳುಗಳಿಂದ, ಅಪಾಯಕರವಾದ ಪ್ರಾಣಿಗಳಿಂದ ಅವರನ್ನು ರಕ್ಷಿಸಿ ದೇವರು ಕಾಪಾಡಿ ಅವರನ್ನು ಸಮೃದ್ಧಿಯಾಗಿ ನಡೆಸುವಾಗ ದಿಢಿಲ್ಲಂತ ಸಮಸ್ಯೆ ಬಂದು ಬೀಳ್ತಾ ಇದೆ. ಏನು ಆ ಸಮಸ್ಯೆ ಅಂದರೆ, ಅಮಲೇಕರವರ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಾವು ನಿಮ್ಮನ್ನು ಯುದ್ಧ ಮಾಡ್ತೇವೆ, ನಿಮ್ಮನ್ನ ಮುಂದೆ ನಾವು ಬಿಡಲ್ಲ, ಈ ಕಾನಾನ್ ದೇಶದಲ್ಲಿ ಸೇರುವುದಕ್ಕೆ ನಾವು ನಿಮ್ಮನ್ನು ಬಿಡಲ್ಲ, ಈಗ ನಿಮ್ಮ ಜೊತೆ ನಾವು ಯುದ್ಧ ಮಾಡಿ ನಿಮ್ಮನ್ನು ನಾವು ಎಂಬುದಾಗಿದ್ದೇವೆ ಎಂಬುದಾಗಿ ಅಮಲೇಕರು ಬಂದು ಅವ್ರ ಜೊತೆ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಹೌದು, ನಾವು ಆತ್ಮಿಕವಾಗಿ ಮುಂದೆ ಹೋಗುವಾಗ ದೇವರು ನಮ್ಮ ಜೀವಿತ ಎಲ್ಲದು ಒಳ್ಳೇದು ಮಾಡ್ತಾ ಇದ್ದಾನೆ. ಸಂತೋಷವಾಗಿ ಮುಂದೆ ನಾವು ಇರುವಾಗಲೇ ಕೆಲವೊಂದು ಸಾರಿ ದಿಢಿಲ್ಲಂತ ಸಮಸ್ಯೆಗಳು ನಮ್ಮ ಮೇಲೆ ಬಂದು ಬೀಳ್ತವೆ. ಕಾರಣ ಒಂದೇ, ಅವು ನಮ್ಮ ಜೀವಿತದ ಜಯವನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ದೇವರು ಎಂಥವನೆಂಬುದಾಗಿ ಅವು ತೋರಿಸಲಿಕ್ಕೆ ಅವು ಕಾರ್ಯ ಮಾಡುವಂಥವಾಗಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಸ್ಥಳದಲ್ಲಿ ಅಮಲೇಕರು ಬಂದು ಅವರ ಮೇಲೆ ಯುದ್ಧಕ್ಕೆ ಬರುವಾಗ ಈಗ ಎಲ್ಲ ಹೃದಯಗಳು ನಿರಾಶೆಯಾಯಿತು. ಇಷ್ಟರವರೆಗೆ ಸಂತೋಷ ಆಯಿತು, ಅಯ್ಯೋ ದೇವರು ನಮಗೆ ಊಟ ಕೊಟ್ಟರು, ದೇವರು ನಮಗೆ ಬಂಡೆ ಒಳಗಿಂದ ನೀರು ಕೊಟ್ಟರು, ಆಕಾಶದಿಂದ ದೇವರು ಲಾವಕ್ಕಿಗಳನ್ನು ಮನ್ನವನ್ನು ಸುರಿಸಿ ದೇವರು ಊಟ ಕೊಟ್ಟರು ಎಂಬುದಾಗಿ ಸಂತೋಷವಾಗಿದ್ದರು. ಆದರೆ ಯಾವಾಗ ಶತ್ರುಗಳು ಅವರ ಮೇಲೆ ಯುದ್ಧ ಮಾಡೋಕ್ಕೆ ಬಂದರು, ಎಲ್ಲರ ಹೃದಯ ಒಡೆದು ಹೋಯಿತು. ದೇವರೇ, ನೀನು ನನ್ನ ಕರೆದಿದೆಯಲ್ಲ, ನೀನು ನಮ್ಮನ್ನು ಆರಿಸಿಕೊಂಡಿದೆಯಲ್ಲ, ಈಗ ಕಷ್ಟದಲ್ಲಿರುವಾಗ ನೀನು ನಮಗೆ ಸಹಾಯ ಮಾಡಿದೆಯಲ್ಲ, ಈಗ ಯುದ್ಧ ಮಾಡಲಿಕ್ಕೆ ಇವರು ಬರ್ತಾ ಇದ್ದಾರೆ, ನಾವೇನು ಮಾಡಬೇಕೆಂಬುದಾಗಿ ಆವಾಗ ದೇವರನ್ನ ಅವರು ಆಶ್ರಯಿಸಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ.
ಪರಿಸ್ಥಿತಿಗಳು ಬರುವಾಗ, ಅನಾನುಕೂಲತೆ ಬರುವಾಗ ನಮ್ಮ ಜ್ಞಾನವನ್ನು ನಾವು ಆಶ್ರಯಿಸಿಕೊಳ್ಳದೆ, ನಮಗಿರುವ ಸೌಕರ್ಯಗಳನ್ನು ನಾವು ಆಶ್ರಯಿಸಿಕೊಳ್ಳದೆ ದೇವರ ಬಲವನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ. ಆಮೆನ್. ಗಮನಿಸಿ ಹೇಗೆ ಅವರು ಆಶ್ರಯಿಸಿಕೊಳ್ಳುತ್ತಾ ಇದ್ದಾರೆ. ಮೋಶೆ ಹೇಳ್ತಾ ಇದ್ದಾನೆ ಯೆಹೋಶುವನೇ, ನೀನು ಹೋಗಿ ಯುದ್ಧ ಮಾಡು, ನಾನು ಹೋಗಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ಸಾರಿ ಹೇಳ್ತೇನೆ, ಮೋಶೆ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಯುದ್ಧ ಮಾಡು, ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಮುಂದೆ ನಿನ್ನ ಕೆಲಸ ಇರಲಿ, ನಿನ್ನ ಹಿಂದೆ ನನ್ನ ಪ್ರಾರ್ಥನೆ ಇರ್ತದೆ. ನಿನಗೋಸ್ಕರ ನಾನು ಸತತವಾಗಿ ದೇವ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಎಂಬುದಾಗಿ ಮೋಶೆ ಹೇಳಿದಾಗ, ಮೋಶೆ ಅಪ್ಪಣೆ ಮೇರೆಗೆ ಯೆಹೋಶುವನು ಕೆಲಸಕ್ಕೆ ಕೈ ಹಾಕ್ತಾನೆ. ದೇವರು ನಮ್ಮ ಸಂಗಡ ಇದ್ದಾನೆ, ಹಿಂದೆ ಪ್ರಾರ್ಥನೆ ಇದೆ, ಮುಂದೆ ದೇವರಿದ್ದಾನೆ, ಹಿಂದೆ ನನಗೋಸ್ಕರ ಪ್ರಾರ್ಥನೆ ಮಾಡುವರಿದ್ದಾರೆ ಎಂಬುದಾಗಿ ಬಲಗೊಂಡು ಧೈರ್ಯದಿಂದ ಮುಂದೆ ಕಾಲಾಕುವಾಗ ದೇವರ ವಾಕ್ಯ ಹೇಳ್ತದೆ, ಮೋಸೆ ಮುಂಜಾನಿಂದ ಸಂಜೆವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಆ ಸಮಸ್ಯೆ ಮೇಲೆ ಜಯ ದೇವರು ಕೊಡುವುದಕ್ಕಾಗಿ. ಕೆಲವರೆಲ್ಲ ಸಮಸ್ಯೆ ಬರುವಾಗ ಹೇಳ್ತಾರೆ, ಅಯ್ಯೋ ಸಮಸ್ಯೆ ಬಂದಿದೆ, ಏನ್ ಮಾಡಲಿ? ಕೆಲವರು ಪ್ರಾರ್ಥನೆ ಮಾಡೋದನ್ನು ಬಿಡ್ತಾರೆ, ವಾಕ್ಯ ಓದುವುದನ್ನು ಬಿಡ್ತಾರೆ, ಆರಾಧನೆ ಮಾಡುವುದನ್ನು ಬಿಡ್ತಾರೆ, ಸಭೆಗೆ ಬರುವುದನ್ನು ಬಿಡ್ತಾರೆ, ದೇವರನ್ನು ಪ್ರೀತಿಸುವುದನ್ನು ಬಿಡ್ತಾರೆ, ದೇವರನ್ನು ಆರಾಧಿಸುವುದನ್ನು ಬಿಡ್ತಾರೆ. ಆದ್ರೆ ಇವರು ಏನು ಮಾಡಿದ್ರು ಗೊತ್ತಾ? ಸಮಸ್ಯೆ ದಿಡಿಲ್ಲಂತ ಬರುವಾಗ, ಇನ್ನು ಮೇಲೆ ನಾನು ಪ್ರಾರ್ಥನೆ ಪ್ರಾರಂಭ ಮಾಡುತ್ತೇನೆ, ನನ್ನ ಪ್ರಾರ್ಥನೆ ನಿಲ್ಲುವುದಿಲ್ಲ, ಆ ಸಮಸ್ಯೆ ಮೇಲೆ ಗೆಲ್ಲುವವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಮೋಸೆ ತೀರ್ಮಾನ ತೆಗೆದುಕೊಂಡ. ಬರೇ ಪ್ರಾರ್ಥನೆ ಅಷ್ಟೇ ಅಲ್ಲ, ಆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಭಾಳ ದಿನ ಅಂದ್ಕೊಳ್ತೀವಿ, ಕೆಲವರು ಪ್ರಾರ್ಥನೆ ಮಾಡಿದ್ರೆ ಸಾಕಲ್ಲ ರೀ, ಪ್ರಾರ್ಥನೆ ಬೇಕು, ಮುಂದೆ ಕೈ ಹಾಕುವಂಥ ಕೆಲಸ ಕೂಡ ನಮಗೆ ಬೇಕಾಗಿದೆ. ಆಮೇನ್. ಇವರು ಎರಡು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಪ್ರಾರ್ಥನೆ ನಡೀತಾ ಇದೆ, ಮುಂದೆ ಕೆಲಸದಲ್ಲಿ ಕೈ ಹಾಕಿ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಬರುವಂಥ ಸಮಸ್ಯೆಗಳಲ್ಲಿ ಹಿಂದೆ ಪ್ರಾರ್ಥನೆ ನಮಗೆ ಬೇಕು, ಮುಂದೆ ಕೈ ಹಾಕಿ ದೇವರ ಮೇಲೆ ಹಾತ್ಕೊಂಡು ಮುಂದೆ ಹೋಗುವಂಥದ್ದು ಬೇಕು. ಮುಂದೆ ನಾವು ಕಾಲು ಹಾಕುವಾಗ ನಮಗೋಸ್ಕರ ಎರಡು ಹೆಜ್ಜೆಯನ್ನು ದೇವರು ಹಾಕುವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ಯೆಹೋಶುವನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ, ಮೋಸೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ ವಾಕ್ಯ ಹೇಳ್ತದೆ, ಮೋಸೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲಿವರೆಗೂ ಕೈಗಳನ್ನೆತ್ತುತ್ತಾ ಇದ್ದಾನೆ ಅಂದರೆ, ಮುಂಜಾನೆಯಿಂದ ಸಂಜೆವರೆಗೂ ಎರಡೂ ಕೈಗಳನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ ಈ ಕೈಗಳನ್ನೆತ್ತುತ್ತಾ ಇದ್ದಾನೆ ಅಂದರೆ, ದೇವರೇ ಈ ಕೈಗಳು ನಾವು ನಿಮ್ಮನ್ನೇ ಆಶ್ರಯಿಸಿಕೊಳ್ತೇವೆ. ಕೆಲವು ಸಾರಿ ಪ್ರಾರ್ಥಿಸುವಾಗ, ಆರಾಧನೆ ಮಾಡುವಾಗ ಹೇಳ್ತಾರೆ, ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡೋಣ, ಕೈಗಳನ್ನೆತ್ತಿ ಆರಾಧನೆ ಮಾಡೋಣ ಎಂಬುದಾಗಿ ಹೇಳುವಾಗ ಇದರ ಅರ್ಥ, ದೇವರೇ ನಮ್ಮ ಬಲ ಮೇಲೆ ನಾವು ಆತುಕೊಂಡಿಲ್ಲ, ನಾವು ನಿಮಗೆ ಶರಣರಾಗ್ತಾ ಇದ್ದೀವಿ, ಈಗ ನಿನ್ನ ಕಡೆ ನಾವು ಕೈ ಎತ್ತಿದ್ದೇವೆ ಎಂಬುದಾಗಿ. ಯಾವಾಗ ಈ ಕೈ ದೇವರ ಕಡೆ ತೋರಿಸ್ತದೋ ಆವಾಗ ದೇವರನ್ನ ಆಶ್ರಯಿಸಿಕೊಳ್ಳುವಂಥ ಹೃದಯವು ಅದು ಪ್ರಕಟವಾಗುವಂಥದ್ದಾಗಿದೆ. ಯಾವಾಗ ಆ ಹೃದಯವು ಪ್ರಕಟವಾಗುತ್ತದೋ ದೇವರು ಎತ್ತಿದ ಕೈಯನ್ನ ಜಯವನ್ನ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಮೋಸೆ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಮೋಸೆ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಕೈ ಭಾರವಾಗಿ ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಸೋಲ್ತಾ ಇದ್ದಾನೆ. ಕೈ ಎತ್ತುವಾಗ ಜಯ ಸಿಗ್ತಾ ಇದೆ, ಕೈ ಇಳಿಸುವಾಗ ಏನು ಸಿಗ್ತಾ ಇದೆ? ಸೋಲು ಸಿಗ್ತಾ ಇದೆ. ನಮ್ಮ ಜೀವನದಲ್ಲಿ ಹಾಗೇನೆ. ಯಾವಾಗ ಒಂದು ಕುಟುಂಬದಲ್ಲಿ, ಯಾವಾಗ ಒಂದು ಸಮಸ್ಯೆ ಕಾರ್ಯಗಳಲ್ಲಿ ನಾವು ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವೋ ಅದರ ಮೇಲೆ ನಮಗೆ ಜಯ ಸಿಗುತ್ತೆ. ಸ್ವಲ್ಪ ದಿನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯನ್ನು ನಿಲ್ಲಿಸುವುದಾದರೆ ಅದು ಜಯ ಸಿಗುವುದಿಲ್ಲ, ಕೊನೆಗೆ ಅದು ಸೋಲನ್ನು ನಾವು ಕಾಣುವಂತರಾಗಿರುತ್ತೇವೆ. ಬೈಬಲ್ ಸ್ಪಷ್ಟವಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೋಸೆ ಕೈಗಳನ್ನು ಭಾರವಾದ್ರಿಂದ ಆರೋನ್ ಊರನ್ನು ಬಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈಗ ಮೋಸೆ ಬರ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಕ್ಕೆ ಬರುವಾಗ ಕೈಗಳನ್ನೆತ್ತಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಈ ಕೈಗಳೇನಾಗ್ತಾ ಇದೆ? ಸೋಲ್ತಾ ಇದೆ. ಒಂದು ಕುಟುಂಬದಲ್ಲಿ ಒಬ್ಬರೇ ಪ್ರಾರ್ಥನೆ ಮಾಡೋರಿದ್ರೆ ಸಾಕಾಗಲ್ಲ ರೀ. ಒಂದು ಕುಟುಂಬದಲ್ಲಿ ಪ್ರಾರ್ಥನೆಗೆ ಸಹಾಯ ಮಾಡುವವರು ಬೇಕು. ಹೌದು ದೇವರೇ, ಅವರ ಪ್ರಾರ್ಥನೆ ಹಾಗೆ ಮಾಡು ಸ್ವಾಮಿ, ಅವರ ಪ್ರಾರ್ಥನೆ ಹಾಗೆ ನಡೆಸು ದೇವರು ಎಂಬುದಾಗಿ ಸಹಾಯ ಮಾಡುವವರು ಇರುವಾಗ ದೇವರು ಖಂಡಿತವಾಗಿ ಆ ಪ್ರಾರ್ಥನೆಗೆ ಜಯವನ್ನು ದೇವರು ಕೊಡುವನಾಗಿದ್ದಾನೆ. ಇವತ್ತು ಭಾಳ ದಿನ ಅಂದ್ಕೊಳ್ತೀವಿ, ಅಯ್ಯೋ ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾರೆ, ನಮ್ಮಪ್ಪ ಪ್ರಾರ್ಥನೆ ಮಾಡ್ತಾರೆ, ನನ್ನ ಗಂಡ ಪ್ರಾರ್ಥನೆ ಮಾಡ್ತಾನೆ, ನನ್ನ ಹೆಂಡತಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಅವ್ರ ಪ್ರಾರ್ಥನೆ ನಮಗೋಸ್ಕರ ಮಾಡ್ತಾ ಇದ್ರಲ್ಲ, ನಮ್ಮ ಮನೆಗೋಸ್ಕರ ಕೆಲಸಕ್ಕೋಸ್ಕರ ಮಾಡ್ತಾ ಇದ್ರಲ್ಲ ಎಂಬುದಾಗಿ ಅನೇಕ ಸಾರಿ ಅಂದುಕೊಳ್ತೇವೆ. ಸಾಕಾಗಲ್ಲ. ಮೋಸೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆದರೆ ಸಂಪೂರ್ಣವಾಗಿ ಆತನ ಕೈಗಳು ಎತ್ತಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಎತ್ತಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಆತನಿಗೆ ಸಹಾಯ ಮಾಡುವಂಥವರು ಬೇಕು. ಆಮೇನ್. ಪ್ರಾರ್ಥನೆಗೆ ಸಹಾಯ ಮಾಡುವಂಥವ್ರು ನಿಮ್ಮ ಕುಟುಂಬದಲ್ಲಿ ಇರಬೇಕು. ಪ್ರಾರ್ಥನೆಗೆ ಸಹಾಯ ಮಾಡುವಂಥವ್ರು ನಿಮ್ಮ ಕೆಲಸದ ಜಾಗದಲ್ಲಿ ಇರಬೇಕು. ಪ್ರಾರ್ಥನೆಗೆ ಸಹಾಯ ಮಾಡುವಂಥವ್ರು ನೀನು ಹೋಗಿ ಬರುವ ಸ್ಥಳದಲ್ಲಿ ಇರಬೇಕು. ಒಂದೇ ಕೈ ಸಾಲದು. ಮೋಸೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವಾಗ ಆರೋನ್ ಊರನ್ನು ಹೇಳ್ತಾ ಇದ್ದಾನೆ, ಅಯ್ಯ ನೀನು ಕೈ ಇಳಿಸ್ಬೇಡ, ನೀನು ಕೈ ಇಳಿಸಿದ್ರೆ ನಾವು ಸೋಲ್ತೇವೆ.
ನಿನ್ನ ಕೈ ಯಾವಾಗಲೂ ಎತ್ತೇ ಇರಬೇಕು. ಅಂದರೆ ಇದರ ಅರ್ಥ ನಿನ್ನ ಪ್ರಾರ್ಥನೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಆ ಸಮಸ್ಯೆ ಮೇಲೆ ಪ್ರಾರ್ಥನೆ ಯಾವಾಗಲೂ ಸತತವಾಗಿ ಇರಬೇಕು. ಆವಾಗಲೇ ನಮಗೆ ಜಯವನ್ನು ಸಿಗುವಂಥದ್ದಾಗಿದೆ ಎಂಬುದಾಗಿ ಇವತ್ತು ದೇವರ ಮಕ್ಕಳೇ ಈ ವಾಕ್ಯದಿಂದ ತಮ್ಮನ್ನು ಪ್ರೋತ್ಸಾಹಿಸುವುದೇನೆಂದರೆ, ನಮ್ಮ ಪ್ರಾರ್ಥನೆ ನಿಲ್ಲದೆ ಮುಂದೆ ಹೋಗಬೇಕು. ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಎತ್ತಿಡ್ಕೊಂಡಿದ್ದೇವೋ, ಯಾವ ಸಮಸ್ಯೆಕ್ಕಾಗಿ ನಮ್ಮ ಪ್ರಾರ್ಥನೆ ಎತ್ತಿಡ್ಕೊಂಡಿದ್ದೇವೋ, ಆ ಪ್ರಾರ್ಥನೆ ನಿಲ್ಲಿಸದೆ ನಾವು ಮುಂದೆ ಹೋಗುವುದಾದರೆ ಖಂಡಿತವಾಗಿ ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರೆಲ್ಲ ಹೇಳ್ತಾ ಇರ್ತೀವಿ, ಪಾಸ್ಟ್ ನಾನು 5 ದಿನ ಪ್ರಾರ್ಥನೆ ಮಾಡಿದೆ, ತಿಂಗಳು ಪ್ರಾರ್ಥನೆ ಮಾಡಿದೆ, ಇನ್ನೂ ಆ ಸಮಸ್ಯೆ ಮೇಲೆ ಜಯ ಕಾಣ್ತಾ ಇಲ್ಲ. ಮೋಸೆ ಮುಂಜಾನಿಂದ ಸಂಜೆವರೆಗೂ ಗೆಲ್ಲುವವರೆಗೂ ಕೈಗಳನ್ನ ಎತ್ತಿಡ್ಕೊಳ್ತಾ ಇದ್ದಾನೆ. ಅವರು ಗೆಲ್ಲುವವರೆಗೂ ಕೈಗಳನ್ನ ಎತ್ತಿಡಿದುಕೊಳ್ಳುವಾಗ ದೇವರು ಜಯವನ್ನು ಕೊಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರು ಸಮಸ್ಯೆ ದಿಢಿಲ್ಲಂತ ಬಂದು ಬೀಳ್ತಾ ಇದ್ದೀನಾ? ಹಾಗಾದರೆ ಪ್ರಾರ್ಥನೆ ಕೈಗಳು ಎತ್ತಬೇಕಾಗಿದೆ. ಪ್ರಾರ್ಥನೆ ಕೈಗಳು ಎತ್ತಿ ಕರ್ತನ ಕಡೆ ತೋರಿಸುವಾಗ, ಇಳಿಸದೆ ನಿಮ್ಮ ಪ್ರಾರ್ಥನೆ ಮುಂದೆ ವರಿಸುವಾಗ ದೇವರು ಖಂಡಿತವಾಗಿ ಕೈಗಳನ್ನು ನೋಡುವಂಥ ದೇವರು, ಕೈಗಳನ್ನು ಗಮನಿಸುವಂಥ ದೇವರು. ಆತನ ಮೇಲೆ ಆತುಕೊಳ್ಳುವವರನ್ನ ಖಂಡಿತವಾಗಿ ಆತನ ಲಜ್ಜೆಗೆ ಈಡಾಗಿಸುವುದಿಲ್ಲ. ಅವರಿಗೆ ಜಯವನ್ನು ಕರ್ತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೋಸ್ಕರ ಕೈಯನ್ನು ಎತ್ತಿರಿ, ನಿಮ್ಮ ಕೆಲಸಕ್ಕೋಸ್ಕರ ಕೈಯನ್ನು ಎತ್ತಿರಿ, ನಿಮ್ಮ ಕುಟುಂಬಕ್ಕೋಸ್ಕರ ಕೈಯನ್ನು ಎತ್ತಿರಿ. ನೀವು ಯಾವ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೆ ಅದಕ್ಕೋಸ್ಕರ ಕೈಯನ್ನು ಎತ್ತಿರಿ. ದೇವರೇ, ಈ ಸಮಸ್ಯೆ ಮೇಲೆ ನನಗೆ ಜಯ ಬೇಕು, ಈ ಮಕ್ಕಳ ಪರಿಸ್ಥಿತಿಗಳ ಮೇಲೆ ನನಗೆ ಜಯ ಬೇಕು, ಈ ಕೆಲಸದಲ್ಲಿ ನನಗೆ ಜಯ ಸಿಗಬೇಕೆಂಬುದಾಗಿ ಪ್ರಾರ್ಥನೆ ನಿಲ್ಲಿಸದೆ ನಿಮ್ಮ ಕೈಯನ್ನು ಎತ್ತಿಡುವುದಾದರೆ ದೇವರು ಅದಕ್ಕೆ ಜಯ ಕೊಡುವುದನ್ನು ದೇವರು ಖಂಡಿತವಾಗಿ ಬಿಡುವುದೇ ಇಲ್ಲ. ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಮೋಶೆ ಬಂದು ಕೂತ್ಕೊಳ್ತಾ ಇದ್ದಾನೆ, 2 ಕೈಗಳನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ನಮ್ಮ ಜನರಿಗೆ ಜಯ ಕೊಡಬೇಕಪ್ಪ, ದೇವರೇ ಸೋತು ಹೋಗಬಾರದು, ದೇವರೇ ಜಯ ಕೊಡಬೇಕೆಂಬುದಾಗಿ 2 ಕೈಗಳನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಮುಂಜಾನಿಂದ ಎತ್ತುತ್ತಾನೇ ಇದ್ದಾನೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಈ ಕೈಗಳು ನಿಧಾನವಾಗಿ ಕೆಳಗಡೆ ಬೀಳಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಪ್ರಾರ್ಥನೆ ನೀವು ಪ್ರಾರಂಭ ಮಾಡಿದಿರಿ, ತಾಯಿಯಂದರು, ತಂದೆಯಂದರು, ಮಕ್ಕಳು ನೀವು ಪ್ರಾರ್ಥನೆ ಪ್ರಾರಂಭ ಮಾಡಿದಿರಿ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅದೇ ಒಂದು ಪ್ರಶ್ನತೆಯಲ್ಲಿ ಮುಂದೆ ಹೋಗಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಕೆಲವೊಂದು ಸಾರಿ ನೀವು ಪ್ರಾರ್ಥನೆ ಏನು ಮಾಡ್ತೀರಾ, ನೀವು ಕೆಳಗಡೆ ಇಳಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಆದರೆ ಮೋಶೆ ಕೂಡ ಕೈಗಳು ಭಾರವಾಗಿರುವುದರಿಂದ ಆತನ ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ಕೈಗಳನ್ನು ಕೆಳಗಡೆ ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಆರನು ಊರನು ಈ ಸ್ಥಳದಲ್ಲಿ ಇದ್ದಾರಲ್ಲ, ಅವರು ಓಡಿ ಬರ್ತಾ ಇದ್ದಾರೆ. ಓಡಿ ಮೋಶೆ ಹತ್ರ ಬಂದು ಬೇಗನೆ ಅದನ್ನು ಎತ್ತಿ ಹಿಡಿತಾ ಇದ್ದಾರೆ. ಆವಾಗ ಈತನ ಕರ್ಕೊಂಡು ಹೋಗಿ ಆತನ ಒಂದು ಕಲ್ಲಿನ ಮೇಲೆ ಕೂಡಿಸಿ, ಒಂದು ದೊಡ್ಡ ಕಲ್ಲನ್ನು ತಂದು ಕಲ್ಲಿನ ಮೇಲೆ ಕೂಡಿಸಿ ಹೇಳ್ತಾ ಇದ್ದಾರೆ, ಈ ಕೈಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ, ಕೈಗಳನ್ನು ಮೇಲೆ ಎತ್ತುತ್ತಾ ಇದ್ದಾರೆ. ಈ ಕೈಗಳು ಇಳಿಸಬಾರದು, ಇದು ಇಳಿಸಿದ್ರೆ ನಮಗೆ ಸೋಲು ಸಿಗ್ತದೆ, ಇದು ಯಾವಾಗ ಎತ್ತಿಡಿತದೆ ನಮಗೆ ಜಯ ಸಿಗ್ತದೆ ಎಂಬುದಾಗಿ ಯಾವಾಗ ಈ ಕಡೆ ಒಬ್ಬನು ಆ ಕಡೆ ಒಬ್ಬನು ಸಹಾಯ ಮಾಡ್ತಾ ಇದ್ರು, ಆ ಪ್ರಾರ್ಥನೆ ಶಕ್ತಿ ಉಳ್ಳ ಪ್ರಾರ್ಥನೆಯಾಗಿ ದೇವರು ಮಾರ್ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಶಕ್ತಿ ಉಳ್ಳ ಪ್ರಾರ್ಥನೆ ಬೇಕಾದ್ರೆ ನಿನ್ನ ಕೈಗಳು ಎತ್ತಿರಬೇಕು. ನಿನಗೆ ಸಹಾಯ ಮಾಡುವಂಥವರು ಕೂಡ ನಿನಗೆ ಬೇಕು. ಅದು ನಿನ್ನ ಮಕ್ಕಳಾಗಿರ್ಬೋದು, ನಿನ್ನ ಮನೆಯವರಾಗಿರ್ಬೋದು, ನಿನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ನಿನ್ನ ಒಂದು ಬಂಧುಗಳಾಗಿರ್ಬೋದು, ಯಾರೇ ಇರಲಿ, ನೀನು ಯಾವ ಪ್ರಾರ್ಥನೆಯನ್ನು ಎತ್ತುಕೊಂಡು ಹೋಗ್ತೀಯಲ್ಲ, ಆ ಪ್ರಾರ್ಥನೆಯು ಕೂಡ ನಿನಗೆ ಸಹಾಯ ಮಾಡುವವರು, ನಿನ್ನ ಜೊತೆ ಪ್ರಾರ್ಥನೆ ಮಾಡುವವರು ಕೂಡ ಇರಬೇಕಾಗಿದೆ. ಎಲ್ಲಿವರೆಗೂ ಕೈ ಎತ್ತಿದ್ದಾರೆ? ಮುಂಜಾನಿಂದ ಸಾಯಂಕಾಲವರೆಗೂ. ನಿಮ್ಮ ಸಮಸ್ಯೆಗೋಸ್ಕರ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಾ? ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ತೀರಾ? 10 ನಿಮಿಷ ಮಾಡ್ತೀರಾ? ಅಥವಾ 1 ಗಂಟೆ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಿದ್ಮೇಲೆ ಸುಮ್ಮನೆ ಇರ್ತೀರಲ್ವಾ? ಆಯ್ತು, ನಾನು ಪ್ರಾರ್ಥನೆ ಮಾಡಿ ಮುಗಿಸಿದ್ದೀನಿ ಎಂಬುದಾಗಿ ಇಲ್ಲ. ಜಯ ಬರುವವರೆಗೂ ಕೈಗಳನ್ನು ಎತ್ತಬೇಕಾಗಿದೆ. ಜಯ ಬರುವವರೆಗೂ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸಾರ್, ಹಾಗೆ ಪ್ರಾರ್ಥನೆ ಮಾಡ್ಬೋದಲ್ಲ, ಯಾಕೆ ಈ ಕೈಗಳನ್ನ ಎತ್ತುತ್ತಾ ಇದ್ದಾನೆ? ಹೌದಲ್ವಾ? ಈಗ ಈ ಥರ ಕೈ ಕಟ್ಟಿ ಪ್ರಾರ್ಥನೆ ಮಾಡ್ಬೋದಲ್ಲ, ಕೈ ಇಳಿಸಿ ಪ್ರಾರ್ಥನೆ ಮಾಡ್ಬೋದಲ್ಲ, ಯಾಕೆ ಕೈ ಎತ್ತಾ ಇದ್ದಾನೆ? ಈ ಕೈ ಎತ್ತುವುದರ ಎಂತ ದೇವರೇ, ನಾವು ನಿನಗೆ ಶರಣರಾಗ್ತಾ ಇದ್ದೇವೆ. ದೇವರೇ, ನಮ್ಮ ಕೈಲೇ ಸಾಲದು, ನಮ್ಮ ಬಲ ಸಾಲದು, ನಮ್ಮ ಜ್ಞಾನ ಸಾಲದು. ದೇವರೇ, ಈ ಕೈ ನಿಮ್ಮನ್ನು ಆಶ್ರಯಿಸಿಕೊಳ್ತಾ ಇದೆ ಎಂಬುದಾಗಿ ಯಾವಾಗ ಈ ಕೈಗಳನ್ನು ಎತ್ತುವಾಗ ದೇವರು ಆ ಕೈಗಳನ್ನು ನೋಡಿ ಆ ಕೈಗೆ ಸಹಾಯವಾಗಿ ದೇವರು ಉತ್ತರವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲೂ ಕೂಡ ಕೈ ಎತ್ತುವಾಗ, ನಿಮ್ಮ ಸಮಸ್ಯೆಗಾಗಿ ಕೈ ಎತ್ತುವಾಗ, ನೀನು ಓದುವಂಥ ವಿದ್ಯಾಭ್ಯಾಸಕ್ಕಾಗಿ ನೀನು ಕೈ ಎತ್ತುವಾಗ, ನಿನ್ನ ಮಕ್ಕಳ ಭವಿಷ್ಯಕ್ಕಾಗಿ ಕೈ ಎತ್ತುವಾಗ, ನಿನ್ನ ವ್ಯಾಪಾರಕ್ಕಾಗಿ ಕೈ ಎತ್ತುವಾಗ, ನಿನ್ನ ಜಾಬ್ಗಾಗಿ ಕೈ ಎತ್ತುವಾಗ, ನೀನು ಹಾದು ಹೋಗ್ತಿರೋ ಸಮಸ್ಯೆಗಳಿಗಾಗಿ ಕೈ ಎತ್ತುವಾಗ ಖಂಡಿತ ದೇವರು ಸೋಲನ್ನು ಕೊಡುವುದಿಲ್ಲ, ಜಯವನ್ನು ಕರ್ತನು ಕೊಡುವವನಾಗಿದ್ದಾನೆ. ಯೆಶಾಯ 35ನೇ ಅಧ್ಯಾಯ 3ನೇ ವಚನ,
ಯೋಬ 4ನೇ ಅಧ್ಯಾಯ 3ನೇ ವಚನ, ಇಬ್ರಿಯ 12ನೇ ಅಧ್ಯಾಯ 12ನೇ ವಚನ ಹೇಳ್ತದೆ. ಈ 3 ವಾಕ್ಯ ಭಾಗಗಳು ನಿನ್ನ ಕೈಯನ್ನು ಬಲಪಡಿಸ್ಕೋ, ನಿನ್ನ ಜೊಲು ಬೀಳುವ ಕೈಯನ್ನು ನೀನು ಬಲಪಡಿಸ್ಕೋ. ನಿನ್ನ ಕೈ ಸೋತು ಹೋಗಬಾರ್ದು, ನೀನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರ್ದು. ನಿನ್ನ ಕೈ ದೇವರ ಮುಂದೆ ಎತ್ತೇ ಹಿಡಿಬೇಕು, ಅದು ಎಂದೂ ಕೂಡ ಸೋತು ಹೋಗಬಾರ್ದು ಎಂಬುದಾಗಿ ಯಾವಾಗ ಈ ವಾಕ್ಯಗಳನ್ನು ಹೇಳಿದಾಗ ಅದರ ಹಾಗೆ ನಮ್ಮ ಕೈಗಳನ್ನು ಬಲಪಡಿಸಿಕೊಳ್ತೀವೋ ನಿಜವಾಗಿ ಆ ದಿನ ಅವರಿಗೆ ಜಯ ಕೊಟ್ಟ ರೀತಿಯಲ್ಲಿ ದೇವರು ನಮಗೂ ಜಯವನ್ನು ಕೊಡುವನಾಗಿದ್ದಾನೆ. ಇವತ್ತು ಬಲಪಡಿಸಿಕೊಳ್ಳುವಂಥ ಸಮಯ, ಈ ವಾಕ್ಯದಿಂದ ನಮ್ಮ ಕೈಗಳನ್ನು ಬಲಪಡಿಸಿಕೊಳ್ಳುವಂಥ ಸಮಯ. ಏನು ನಾವು ಬಲಪಡಿಸ್ಕೋಬೇಕು? ದೇವರೇ, ನಾನು ಸೋತು ಹೋಗ್ತಾ ಇದ್ದೇನಪ್ಪ, ನನ್ನ ಕೈ ಸೋತು ಹೋಗ್ತಾ ಇದೆ, ನಿನ್ನ ಮೇಲೆ ಆತ್ಕೊಳ್ಳುವುದನ್ನು ಸೋತು ಹೋಗ್ತಾ ಇದೆ, ನಿನ್ನ ಕಡೆ ದೇವರೇ ನಾನು ನೋಡುವುದನ್ನು ಸೋತು ಹೋಗ್ತಾ ಇದೆ, ನನ್ನ ಪ್ರಾರ್ಥನಾ ಜೀವಿತ ಸೋತು ಹೋಗ್ತಾ ಇದೆ, ಬಲಹೀನವಾಗ್ತಾ ಇದೆ. ದೇವರೇ, ನನ್ನ ಕೈಗಳನ್ನು ಬಲಗೊಳಿಸು. ಮತ್ತೊಂದು ಸಾರಿ ದೇವರೇ, ನಾನು ನಿನ್ನ ಕಡೆ ಕೈ ಎತ್ತಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಯಾವಾಗ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಮತ್ತೆ ಕೈಗಳನ್ನು ಎತ್ತಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ, ನಮ್ಮ ಒಂದು ಪರಿಸ್ಥಿತಿಗಳಿಗಾಗಿ ನಾವು ಕೈ ಎತ್ತಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಕೈಯನ್ನು ನೋಡಿದ ದೇವರು, ಸಹಾಯವನ್ನು ಕೋರುವವರನ್ನು ನೋಡಿದ ದೇವರು ಆತನ ಕೈಯನ್ನು ಚಾಚದೆ ಇರುವುದಿಲ್ಲ. ಖಂಡಿತವಾಗಿ ಆ ಸಮಸ್ಯೆ ಮೇಲೆ ಜಯವನ್ನು ಕೊಡುತ್ತಾನೆ. ಮೋಶೆ ಅದೇ ಮಾತು ಹೇಳ್ತಾ ಇದ್ದಾನೆ, ಮೋಶೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀನು ಹೋಗಿ ಯುದ್ಧ ಮಾಡು. ಮೋಶೆ ಹೇಳ್ಬೇಕಾಗಿತ್ತಲ್ಲ, ನೀನು ಬಾ, ಯಾಕೆ ಹೋಗಿ ಯುದ್ಧ ಮಾಡ್ತೀಯಾ, ಯಾಕೋ ಕೆಲಸ ಕೈ ಮಾಡ್ತೀಯಾ, ನೀನು ಬಾ, ನೀನು ಕೂಡ ಬಂದು ಪ್ರಾರ್ಥನೆ ಮಾಡುತ್ತೆ ಹೇಳ್ಬೋದಾಗಿತ್ತು. ಆದರೆ ಮೋಶೆ ಹೇಳ್ತಾ ಇದ್ದಾನೆ, ನಾನು ದೇವರ ಮುಂದೆ ಗೋಳಾಡುತ್ತೇನೆ, ನೀನು ಹೋಗಿ ಕೆಲಸಕ್ಕೆ ಕೈ ಹಾಕು. ಆಮೇನ್. ಹೀಗೆ ನಾವು ಕೈ ಹಾಕ್ತಾ ಇದ್ದೀವ? ಭಾಳ ಜನ ಏನು ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಕೈ ಹಾಕ್ತೇವೆ, ಕೈ ಹಾಕಿ ಒದ್ದಾಡಿ ತಿಪ್ಪರಲಗಟ್ಟೋಳು ಸೋತೋದ ಮೇಲೆ, ದೇವರೇ ಯಾಕೋ ಇದು ನಡೀತಾ ಇಲ್ಲಪ್ಪ, ನೀನೇ ಮಾಡಪ್ಪ. ಅದಲ್ಲ, ಫಸ್ಟ್ ನಾವು ಎಲ್ಲ ಪ್ರಯತ್ನ ಮಾಡ್ತೇವೆ, ಮಾಡಿದ ಮೇಲೆ ಎಲ್ಲ ಆದಮೇಲೆ ಯಾಕೋ ಇದು ಆಗಲ್ಲಾಗ್ಯದ, ಈಗ ಹೋಗಿ ಪ್ರೇಯರ್ ಮಾಡಮ್ಮ. ಹಾಗೆಲ್ಲ ರೀ, ಇವ್ರು ಆತ್ಕೊಂಡಿದ್ದೇನು ಗೊತ್ತಾ? ಫಸ್ಟು ಪ್ರಾರ್ಥನೆ. ಆಮೇನ್. ಹಿಂದೆ ಪ್ರಾರ್ಥನೆ, ಮುಂದೆ ಕೆಲಸ. ಹಾಗಾಗಿ ಈ ವಾಕ್ಯದಿಂದ ನಮ್ಮನ್ನು ಪ್ರೋತ್ಸಾಹಿಸುವುದೇನೆಂದರೆ, ಒಂದೇ ಒಂದು, ನಮ್ಮ ಕೈಗಳನ್ನು ಯಾವಾಗ ದೇವರ ಕಡೆ ಎತ್ತಿ ಹಿಡಿತೇವೋ, ಎಷ್ಟು ಹೊತ್ತು ನಾವು ಎತ್ತಿ ಹಿಡಿತೇವೋ ಅಷ್ಟು ಹೊತ್ತು ನಾವು ಸೋಲುವುದೇ ಇಲ್ಲ, ಅಷ್ಟು ದಿನಗಳು ನಾವು ಸೋಲುವುದೇ ಇಲ್ಲ, ಅಷ್ಟು ವರ್ಷಗಳು ನಾವು ಸೋಲುವುದೇ ಇಲ್ಲ. ಎಲ್ಲಿವರೆಗೆ ಹಿಂದೆ ನಮ್ಮ ಪ್ರಾರ್ಥನೆ ಇರ್ತದೋ ಅಲ್ಲಿವರೆಗೂ ನಾವು ಜಯವನ್ನೇ ನೋಡ್ತಾ ಇರ್ತೇವೆ. ಆಮೇನ್. ಒಂದು ವೇಳೆ ಆ ಪ್ರಾರ್ಥನೆ ಕೆಳಗಡೆ ಇಳಿಸುವುದಾದರೆ ನೀನು ಹಾದು ಹೋಗ್ತಾ ಇರೋ ಪರಿಸ್ಥಿತಿಗಳಲ್ಲಿ ನೀನು ಸೋಲನ್ನು ಕಾಣ್ತೀಯ. ಅದನ್ನೇ ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ಯಾವಾಗ ಕೈಗಳನ್ನು ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಮಲೇಕರು ಜಯ ಹೊಂದ್ತಾ ಇದ್ದಾರೆ, ಯಾವಾಗ ಕೈಯನ್ನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು ಇಸ್ರಾಯೇಲರು ಬಲಗೊಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನಿಂದ ನಮ್ಮ ಕೈಗಳನ್ನು ಬಲಪಡಿಸಿಕೊಳ್ಳೋಣ. ಜೊಲು ಬಿದ್ದ ಕೈಗಳು, ನಡುಗುವಂಥ ಮೊಣಕಾಲುಗಳನ್ನು ನಾವು ಬಲಪಡಿಸಿಕೊಳ್ಳುವಾಗ, ಅವುಗಳನ್ನು ಸುಧಾರಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಮ್ಮ ಪರಿಸ್ಥಿತಿಗಳಿಗಾಗಿ ದೇವರ ಮುಂದೆ ಗೋಳಾಡುವಾಗ ಖಂಡಿತವಾಗಿ ದೇವರು ಆ ದಿನ ಅಮಲೇಕರ ಮೇಲೆ ದೇವರು ಕೊಟ್ಟಂಥ ಜಯವೇ ಇವತ್ತು ನಮ್ಮ ಪರಿಸ್ಥಿತಿಗಳ ಮೇಲೆ ದೇವರು ಜಯವನ್ನು ಕೊಡುವನಾಗಿದ್ದಾನೆ. ಪೌಲನು ತಿಮೋತಿಗೆ ಹೇಳ್ತಾನೆ, ಪುರುಷರು ಎಲ್ಲ ಸ್ಥಳದಲ್ಲಿ ಭಕ್ತಿ ಪೂರ್ವಕವಾಗಿ ಕೈಗಳನ್ನು ಮೇಲಕ್ಕೆ ಎತ್ತಬೇಕೆಂಬುದಾಗಿ. ನಾವು ಕೈಗಳನ್ನು ಎತ್ತುವುದು ಭಕ್ತಿಯಿಂದ, ನಾವು ಕೈಗಳನ್ನು ಎತ್ತುವುದು ದೇವರ ಮೇಲೆ ಆತುಕೊಳ್ಳುವುದನ್ನು, ನಾವು ಕೈಗಳನ್ನು ಎತ್ತುವುದು ದೇವರ ಮುಖವನ್ನು ದೃಷ್ಟಿಸುವುದನ್ನು, ನಾವು ಕೈಗಳೆತ್ತುವುದು ದೇವರೇ ನೀನೇ ನನಗೆ ಆಶ್ರಯ. ಚುಲುಬಿದ್ದ ಕೈಗಳು, ನಡುಗುವ ಮೊಣಕಾಲು, ಬಲಪಡಿಸು ನನ್ನೇಸುವೆ ಇರುವ ಸ್ಥಳದಲ್ಲಿ. ಅಪ್ಪ, ಇವತ್ತಿಂದ ನನ್ನ ಮಕ್ಕಳಿಗಾಗಿ ನಾನು ಕೈ ಎತ್ತುತ್ತೇನೆ, ಇವತ್ತಿಂದ ನನ್ನ ಕೆಲಸಕ್ಕಾಗಿ ನಾನು ಕೈ ಎತ್ತುತ್ತೇನೆ, ಇವತ್ತಿಂದ ದೇವರೇ ನನ್ನ ಗಂಡನು ರಕ್ಷಣೆ ಬರಬೇಕು, ಅವರಿಗೋಸ್ಕರ ನನ್ನ ಕೈಯನ್ನು ಎತ್ತುತ್ತೇನೆ. ಇವತ್ತಿಂದ ದೇವರೇ ನನ್ನ ಹೆಂಡತಿ ರಕ್ಷಣೆಯಲ್ಲಿ ಬರಬೇಕು, ಅವರಿಗೋಸ್ಕರ ನನ್ನ ಕೈಯನ್ನು ಎತ್ತುತ್ತೇನೆ. ಇವತ್ತಿನಿಂದ ದೇವರೇ ನನ್ನ ಮಕ್ಕಳು ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ಅವರ ಜೀವಿತದಲ್ಲಿ ಪರಿವರ್ತನೆ ಆಗಬೇಕು ದೇವರೇ, ಅದಕ್ಕಾಗಿ ನನ್ನ ಕೈಗಳನ್ನು ಎತ್ತುತ್ತೇನೆ. ಮೋಶೆಯಂತೆ ನಾನು ಪ್ರಾರ್ಥಿಸಲು, ಯೆಹೋಶುವನಂತೆ ನಾವು ಹೋರಾಡಲು ಬಲ ಬೇಕಯ್ಯ. ಇರುವ ಸ್ಥಳದ ಹೌದಪ್ಪ, ಈ ದಿನ ಆತ್ಮಿಕ ಬಲ ನನಗೆ ಬೇಕು. ಅಗ್ನಿ ಸುರಿಸಯ್ಯ, ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ.